ಶ್ರೀರಾಮನನ್ನು ಹಾಡಿ ಹೊಗಳಿದ ಭಯಂಕರ ರಾವಣ. ಸ್ನೇಹಿತರೆ, ಇಂದು ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ಪ್ರಜಾಹಿತ ಚಿಂತಕ, ಇಡೀ ಜಗತ್ತಿಗೆ ರಾಮರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟ ಮಹಾನುಭಾವನಾದ ಶ್ರೀರಾಮ ಪ್ರಭುವಿನ ಜನ್ಮದಿನವಾದ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನೀವಿಲ್ಲ ನನ್ನ ಸಿನಿಮಾದಲ್ಲಿ ರಾಮರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳಿದರೆ, ಆದರೆ ಯಾಕಪ್ಪ ಅಂದರೆ ಒಂದು ಡೈಲಾಗ್ ಇದೆ, ಏನೋ ಆ ಸಿನಿಮಾ ಓಡಬೇಕು ಅಂದರೆ ಯಾವುದಾದ್ರೂ ಒಂದು ಕದರಾಗಿರೋ ಒಂದು ಡೈಲಾಗ್ ಇರಬೇಕು ಅನ್ನೋ ವಿಚಾರದಲ್ಲಿ. ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆಗಿದ್ರೆ ರಾವಣ ಅಂತ. ಅದು ನಿಜನೇ. ಯಾಕಪ್ಪ ರಾವಣ ವೈಲೆಂಟ್ ಆಗಿದ್ದ ಅಂದರೆ ರಾವಣನ ಪಾತ್ರ ಅದೇ. ಯಾಕಂದರೆ ಖರಾಬಾಗಿದ್ದ ಒಂದು ರಾಕ್ಷಸ ಜಾತಿ ಅನ್ನೋ ವಿಚಾರಕ್ಕೆ ರಾವಣ ವೈಲೆಂಟ್ ಆಗಿದ್ದ. ಶ್ರೀರಾಮ ಯಾಕಪ್ಪ ಸೈಲೆಂಟ್ ಆಗಿದ್ದ ಅಂದರೆ ಎಲ್ಲರಲ್ಲೂ ನಯಾವಿನಯತೆಯಿಂದ ಇದ್ದ ಆತ, ಎಲ್ಲರಲ್ಲೂ ಪೂಜ್ಯ ಭಾವನೆಯಿಂದ ಇದ್ದ. ಹಿರಿಯರು ಕಿರಿಯರು ಅನ್ನೋ ಒಂದು ಭೇದ ಭಾವ ತೋರದೆ ಎಲ್ಲರಲ್ಲೂ ಗೌರವಿಸ್ತಿದ್ದ. ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪೋಷಿಸ್ತಿದ್ದ. ಸರ್ವರಿಗೂ ಒಂದು ಪ್ರೀತಿ ಪಾತ್ರರಾಗಿದ್ದ ರಾಮ. ಅದಕ್ಕೆ ಆ ಶ್ರೀರಾಮ ಸೈಲೆಂಟ್ ಆಗಿದ್ದ. ಆದರೆ ಶ್ರೀರಾಮ ಸೈಲೆಂಟ್ ಆಗಿದ್ದ ಅನ್ನೋದು ಮಾತ್ರಕ್ಕೆ ದುಷ್ಟ ಶಿಕ್ಷಣೆ ಮಾಡಲಿಲ್ವಾ? ವೈಲೆಂಟ್ ಆಗಿದ್ದ ರಾವಣನ ಸಂಹಾರ ಮಾಡಲಿಲ್ವಾ? ಮಾಡ್ದ. ಆದರೆ ಆ ದೈವ ಸ್ವರೂಪವಾಗಿದ್ದ ರಾಮ ವೈಲೆಂಟ್ ಆಗಿ ಏನು ಪ್ರಯೋಜನ ಇಲ್ಲ. ಆತ ಏನು ಪರಿಪಾಲನೆ ಮಾಡಬೇಕು ಆತ ಮಾಡ್ತಾ ಇದ್ದ. ದುಷ್ಟ ಶಿಕ್ಷಣೆ ಸಮಯದಲ್ಲಿ ಆತ ದುಷ್ಟ ಶಿಕ್ಷಣೆ ಮಾಡ್ದ. ಅದಕ್ಕಾಗಿ ಶ್ರೀರಾಮ ಸೈಲೆಂಟ್ ಆಗಿದ್ದ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಾಮಾಜಿಕ ನಾಟಕಗಳನ್ನು ನೋಡ್ತಾ ಇದ್ರಿ. ಎಲ್ಲರೂ ಮೊಬೈಲ್ಗಳಿಗೆ ಅಥವಾ ಮತ್ತು ಸಿನಿಮಾಗಳಿಗೆ ಹಾಡಾಗ್ಬಿಟ್ಟಿದ್ದಾರೆ. ಎಲ್ಲ ಸಾಮಾಜಿಕ ಒಂದು ವಿಚಾರಗಳು, ದೇವತಾ ಒಂದು ವಿಚಾರಗಳು ಯಾರಿಗೂ ಸಲ್ಲುತ್ತಾ ಇಲ್ಲ, ಯಾರ ತಲೆಗೂ ಹೋಗ್ತಾ ಇಲ್ಲ. ಆ ರೀತಿ ಸಮಾಜ ಬೆಳೆದುಬಿಟ್ಟಿದೆ. ನೋಡಿ, ಈಗ ನಾವೇನಾದರೂ ನಾಟಕ ನೋಡಿದ್ದೀವಿ ಅಂದರೆ ಎಲ್ಲ ಕಡೆನೂ ಒಂದು ಕುರುಕ್ಷೇತ್ರ ನಾಟಕ ನೋಡಬಹುದು. ಆದರೆ ಶ್ರೀರಾಮರ ಒಂದು ಪ್ರೇರಿತವಾದ ಶ್ರೀರಾಮಾಯಣ ಒಂದು ನಾಟಕವನ್ನು ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಲಿಲ್ಲ. ಆದರೆ ಶ್ರೀರಾಮರ ಒಂದು ಚಲನಚಿತ್ರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾರೂ ಒಂದು ಶೂಟಿಂಗ್ ಮಾಡ್ತಾ ಇಲ್ಲ. ಯಾವ ನಿರ್ದೇಶಕರು ಮನಸ್ಸು ಮಾಡ್ತಾ ಇಲ್ಲ. ಶ್ರೀರಾಮರ ಚಿತ್ರವನ್ನು ನೋಡಬೇಕು ಅಂದರೆ, ರಾಮಾಯಣ ಚಿತ್ರವನ್ನು ನೋಡಬೇಕಂದ್ರೆ ಸುಮಾರು 30 ವರ್ಷ ಅಂದರೆ 40 ವರ್ಷದ ಹಿಂದಿನ ಚಿತ್ರನೇ ನೋಡಬೇಕೇ ವಿನಃ ಹೊಸದಾಗಿ ಯಾರು ರಾಮರ ಬಗ್ಗೆ ಚಲನಚಿತ್ರಗಳಾಗಲಿ ನಾಟಕಗಳಾಗಿ ಮಾಡ್ತಾ ಇಲ್ಲ ಸ್ನೇಹಿತರೆ. ಆದ್ದರಿಂದ ಶ್ರೀರಾಮರ ಬಗ್ಗೆ ಒಂದು ನಾಟಕ ಮಾಡಬೇಕು ಅಂತ, ಅಂದರೆ ರಾವಣನ ಪಾತ್ರದಲ್ಲಿ ನಾಟಕ ಮಾಡಬೇಕು ಅಂತ ನನಗೆ ತುಂಬ ಇಚ್ಛೆ ಇತ್ತು. ಆದ್ದರಿಂದ ರಾವಣನ ಇನ್ನೊಂದು ವಿಚಾರ ಸ್ನೇಹಿತರೆ, ರಾಮನನ್ನು ಹೊಗಳಿದ್ದು ಎಲ್ಲಾದರೂ ಕೇಳಿದ್ರಾ? ಎಲ್ಲೂ ಇಲ್ಲ. ಆದರೆ ಇಲ್ಲಿ ರಾವಣ ಶ್ರೀರಾಮನನ್ನು ಹಾಡಿ ಹೋಗಲಿದ್ದಾನೆ. ಇಂತಹ ವಿಶೇಷವಾದ ಒಂದು ನಾಟಕದ ಪ್ರಸಂಗ ನಿಮ್ಮ ಕಣ್ಮುಂದೆ ತರ್ತೀನಿ. ಆದರೆ ರಾವಣ ಅಂದರೆ ಶ್ರೀರಾಮನನ್ನು ಮಾತ್ರ ಹೊಗಳ್ತಾನ? ಅಲ್ಲ. ರಾವಣ ಅಂದರೆ ತನ್ನ ಪ್ರತಿಷ್ಠೆಯನ್ನು ಕೂಡ ತೋರಿಸ್ಕೋತಾನೆ. ಅದರಿಂದ ರಾಮನನ್ನು ಹೊಗಳಿ ತನ್ನ ಪ್ರತಿಷ್ಠೆಯನ್ನು ತೋರಿಸುವ ಒಂದು ವಿಶೇಷವಾದ ನಾಟಕ ನಾನೇ ಪಾತ್ರ ಮಾಡುವ ಮೂಲಕ ಒಂದು ನಟಿಸಿದ್ದೀನಿ. ತಾವೆಲ್ಲರೂ ನೋಡಿ ಆನಂದಿಸಿ ಗೌರವಿಸಿ. ಗೂಢಚಾರಿಗಳೇ, ಏನು ಸಮಾಚಾರ? ಸನ್ಯಾಸಿ ವೇಷಧಾರಿಗಳಾದ ರಾಮ ಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ಸಮುದ್ರ ಮಾರ್ಗವಾಗಿ ಸೇತುವೆಯನ್ನು ನಿರ್ಮಿಸಿ ನಮ್ಮ ಸ್ವರ್ಣಾಲಂಕೃತ್ಯತ ಧಾವಿಸುತ್ತಿರುವರು ಮಹಾಪ್ರಭು. ಏನು ಸನ್ಯಾಸಿ ವೇಷಧಾರಿಗಳಾದ ರಾಮ ಲಕ್ಷ್ಮಣರಿಂದ ಸಮುದ್ರದ ಮೇಲೆ ಸೇತುವೆಯೇ? ಈ ರಾವಣ ಎಂದರೇನು? ನನ್ನ ಪ್ರತಿಷ್ಠೆ ಎಂದರೇನು? ನನ್ನ 10 ತಲೆಗಳನ್ನು ಬಳಸಿ ಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿದ ಭಯಂಕರ ರಾವಣ, ಶಿವನ ಆತ್ಮವೇ ಆದಂತಹ ಆತ್ಮಲಿಂಗವನ್ನೇ ತಲೆಗೆಡಿಸಿದಂತಹ ಶಿವಭಕ್ತ ರಾವಣ, ನನ್ನ ಕರುಳನ್ನೇ ಬಳಸಿ ವೀಣೆಯಾಗಿ ನುಡಿಸಿದಂತಹ ಶಿವಭಕ್ತ ರಾವಣ, ಲೋಕದ ಗ್ರಹಚಾರಗಳನ್ನೇ ನಿರ್ಧರಿಸಬಲ್ಲ ನವಗ್ರಹಗಳನ್ನು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡ ರಣಭಯಂಕರ ರಾವಣ. ಇಂತಹ ರಾವಣನಿಗೆ ಅಸಾಧ್ಯವಾಗದ ಅಂತಹ ಶರದಿಯ ಹಲೆಗಳ ಮೇಲೆ ಕಲ್ಲು ಬಂಡೆಗಳನ್ನು
ನಿರ್ಮಿಸಿ ಸೇತುವೆಯನ್ನು ನಿರ್ಮಿಸುವುದು ಎಂದರೆ ಅದು ಸಾಮಾನ್ಯರ ಮಾನವರಿಂದ ಆಗುವ ಕೆಲಸವಂತೂ ಅಲ್ಲವೇ ಅಲ್ಲ. ಹೌದು, ಒಂದು ಸೀತಾಪರಿಣಯಕ್ಕೆ ಹೋದಾಗ ಎಂತಹ ವೀರಾದಿ ವೀರರಿಂದಲೂ ಅಲುಗಾಡಿಸಲಾಗದಂತಹ ಶಿವಧನುಸ್ಸನ್ನು ಕೇವಲ ಒಂದೇ ಕೈಯಲ್ಲಿ ಮುರಿದು ಹಾಕಿಬಿಟ್ಟ ಆ ರಾಮ. ಒಂದು ಸೀತಾಪಹರಣ ಮಾಡಲು ಹೊರಟಾಗ ಲಕ್ಷ್ಮಣನು ಹಾಕಿದ ಗೆರೆಯಿಂದ ಅಗ್ನಿ ವಿಜೃಂಭಿಸಿ ನನ್ನನ್ನು ಬಹುವಾಗಿ ತಡೆದಿತ್ತು. ಇದು ಸಾಮಾನ್ಯರಿಂದ ಆಗುವ ಕೆಲಸವಂತೂ ಅಲ್ಲವೇ ಅಲ್ಲ. ಒಂದು ಸೀತಾಪಹರಣ ಮಾಡಿಕೊಂಡು ಆಕಾಶದಲ್ಲಿ ಬರುವಾಗ ದೊಡ್ಡದಾದ ಪಕ್ಷಿಯೊಂದು ನನ್ನನ್ನು ಬಹುವಾಗಿ ಕಾಡಿತ್ತು. ಇದು ಸಾಮಾನ್ಯರಿಂದ ಆಗುವ ಕೆಲಸವಂತೂ ಅಲ್ಲವೇ ಅಲ್ಲ. ಒಂದು ರಾಯಭಾರಿಯಾಗಿ ಸ್ವರ್ಣಲಕ್ಕಿ ಎತ್ತ ಬಂದ ಕಪಿಯೊಂದು ರಾಮ ರಾಮ ಎನ್ನುತ್ತಾ ಅತಿ ಎತ್ತರಕ್ಕೆ ಬೆಳೆದು ನಮ್ಮ ಸ್ವರ್ಣ ಲಂಕೆಯನ್ನೇ ನಾಶ ಮಾಡಿ ಹೋಗಿತ್ತು. ಇದು ಸಹ ಸಾಮಾನ್ಯರಿಂದ ಆಗುವ ಕೆಲಸವಂತೂ ಅಲ್ಲವೇ ಅಲ್ಲ. ಹೌದು, ಅವರು ಯಾರೇ ಆಗಿರಲಿ, ದೇವರೇ ಆಗಿರಲಿ, ಈ ರಾವಣನ ಪ್ರತಿಷ್ಠೆ ಏನು ಕಡಿಮೆ ಇಲ್ಲ. ವೀರಾದಿ ವೀರನಾದ ನನ್ನ ಮಗ ಅಕ್ಷಯನಿದ್ದಾನೆ. ಎಂತಹ ಸೈನ್ಯವನ್ನು ಸರ್ವನಾಶ ಮಾಡಬಲ್ಲ ನನ್ನ ದಾನವ ಸೈನ್ಯವಿದೆ. 100 ಜನರನ್ನು ಒಂದೇ ಕ್ಷಣ ಮಾತ್ರದಲ್ಲಿ ಭಕ್ಷಿಸಬಲ್ಲ ನನ್ನ ಸಹೋದರ ಕುಂಭಕರ್ಣನಿದ್ದಾನೆ. ಅಷ್ಟೇ ಯಾಕೆ, ಇಂದ್ರನನ್ನೇ ಗೆದ್ದು ಮಾಯಾ ಯುದ್ಧವನ್ನು ಮಾಡಿ ವೀರಾದಿ ವೀರರನ್ನೇ ಮಣಿಸುವಂತ ನನ್ನ ಮಗ ಮೇಘನಾಥನಿದ್ದಾನೆ. ಹೀಗಿರುವಾಗ ಯಾವುದಕ್ಕೂ ಎದುರುವವನಲ್ಲ ಈ ಗಂಡರ ಗಂಡ ಚಂಡ ಪ್ರಚಂಡ ರಣ ಭಯಂಕರ ರಾವಣ. ಸ್ನೇಹಿತರೆ, ನಾಟಕ ನೋಡಿದ್ರಲ್ಲ, ಶ್ರೀರಾಮನನ್ನು ಹಾಡಿ ಹೋಗಲಿದ ಭಯಂಕರ ರಾವಣ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸ್ನೇಹಿತರೆ, ಸುಮಾರು ಜನ ಹೇಳಿದ್ರು ನಿನ್ನ ಕೈಲಿ ಈ ಪಾತ್ರ ಮಾಡೋಕ್ಕಾಗೋದಿಲ್ಲ ಅಂತ. ಅರೆ, ನನಗನಿಸಿತ್ತು ನಾನು ಈ ಪಾತ್ರ ಮಾಡೇ ಮಾಡ್ತೀನಿ ಅಂತ. ಯಾಕಂದರೆ ನಮಗಿಷ್ಟ ಆಗೋ ಯಾವುದೇ ಒಂದು ಕೆಲಸವನ್ನು ಮನಸ್ಸಿಟ್ಟು ಮಾಡಿದ್ರೆ ಮಾಡೇ ಮಾಡ್ತೀವಿ. ಆದರೆ ನಾನು ಅಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ. ನನಗೆ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಆದರೆ ಈ ಪಾತ್ರ ಯಾಕಪ್ಪ ಮಾಡಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ರಾಮಾಯಣ ಚಲನಚಿತ್ರ ಆಗಿರ್ಬೋದು, ನಾಟಕ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಎಲ್ಲೂ ಬರ್ತಾ ಇಲ್ಲ. ಅದರಿಂದ ನನಗೆ ಒಂದು ಸಣ್ಣದಾದ ರಾವಣನ ಪಾತ್ರ ಮಾಡಬೇಕು, ಅದರಲ್ಲೂ ಶ್ರೀರಾಮನನ್ನು ಹೊಗಳಬೇಕು ರಾವಣನ ಪಾತ್ರದಲ್ಲಿ ಅಂತ ನನಗೆ ತುಂಬ ಇಚ್ಛೆ ಇದ್ದಿದ್ದರಿಂದ ಈ ಪಾತ್ರ ಮಾಡಿದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಖುಷಿ ಆಯಿತು ಅನ್ಕೋತೀನಿ. ಇನ್ನೂ ಯಾವುದಾದ್ರೂ ಪಾತ್ರ ಮಾಡಬೇಕು ಅಂದರೆ ಮಾಡೇ ಮಾಡ್ತೀನಿ. ಯಾಕಂದರೆ ಪೌರಾಣಿಕ ಕಾಲಗಳು ಅಂದರೆ ನಮ್ಮ ಏನು ಒಂದು ಪೌರಾಣಿಕ ನಾಟಕಗಳು ಆಗಿರ್ಬೋದು, ಒಂದು ಇತಿಹಾಸದ ಒಂದು ಏನು ಪುರಾಣ ಪುಣ್ಯಕಥೆಗಳು ಆಗಿರ್ಬೋದು, ಕೆಲವರು ಮರ್ತೋಗ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ, ಇತ್ತೀಚಿನ ಒಂದು ಮಕ್ಕಳಿಗೆ ನಮ್ಮ ಪುರಾಣ ಪುಣ್ಯಕಥೆಗಳು, ಶ್ರೀರಾಮನಂಥ ಮಹಾನುಭಾವರ ಒಂದು ಇತಿಹಾಸಗಳು ತಿಳಿಸಬೇಕು ಸ್ನೇಹಿತರೆ. ಅದರಿಂದ ಇಂಥ ಒಂದು ನಾಟಕಗಳು ಅತ್ಯವಶ್ಯಕ ಈಗಿನ ನಮ್ಮ ಸಮಾಜಕ್ಕೆ. ಆದ್ದರಿಂದ ತಾವೆಲ್ಲರೂ ಈ ಶ್ರೀರಾಮನ ನವಮಿಯ ದಿನವಾದ ಇಂದು ಈ ನನ್ನ ಒಂದು ಶ್ರೀರಾಮನನ್ನು ಹೊಗಳಿದ ಭಯಂಕರ ರಾವಣನ ಒಂದು ಪಾತ್ರ ಹಾಗೂ ಒಂದು ಶ್ರೀರಾಮನ ವಿಚಾರಧಾರೆಯನ್ನು ಚಿಕ್ಕದಾಗಿ ಹೇಳಿದ್ದ ಒಂದು ನನ್ನ ಈ ಒಂದು ವಿಡಿಯೋನ ನೋಡಿ ಆನಂದಿಸಿ ಗೌರವಿಸಿ ಎಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ನೀವು ನಮ್ಮ ವೀರ ಸಂದೇಶ ಅಂದರೆ ಈಗಿನ ಸಮಾಜಕ್ಕೆ ಉತ್ತಮವಾದ ದಾರಿ ತೋರಿಸುವಂಥ ಒಂದು ಸಂದೇಶ ಕೊಡಬೇಕು ಅಂತ ನನ್ನ ಮನಸ್ಸಿನ ಆಸೆ ಇದ್ದಿದ್ದರಿಂದ ವೀರ ಸಂದೇಶ ಅಂತ ಇಟ್ಟಿದ್ದೀನಿ ಆ ಚಾನಲು. ತಾವೆಲ್ಲರೂ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಗುರುತನ್ನು ಒತ್ತೋದು ಮರಿಬೇಡಿ. ತಮಗೆ ಏನು ಅನಿಸುತ್ತಾ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರಿಂದ ಶ್ರೀರಾಮನ ಒಂದು ದಯೆ ತಮಗೆಲ್ರಿಗೂ ಇರಲಿ, ನನ್ನ ಯೂಟ್ಯೂಬ್ ಚಾನಲ್ಗೂ ಈ ಶ್ರೀರಾಮನ ದಯೆ ಇರಲಿ ಅಂತ ಕೇಳ್ಕೊಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್.